ಹೊಲದಲ್ಲಿ ಏನ್ ಮಾಡಿದ್ವಿ ಪೀರಣ್ಣ ಅಂತ ಕೇಳಿದ್ರ ಮಳಿ ಬಂದಾರ ಅಂತ ನೋಡ್ರಿ ಅಪ್ಪ. ಹೌದು ಹೌದು ಹಂಗೆ ಹುಡುಗ ಬುದ್ಧಿ. ಬನ್ನಿ ನಮ್ ಎಲ್ಲವಕ್ಕ ಗೋಧಿ ಮರ ಬಿಸಿಲಾಗಿಟ್ಟು ಮರಿಗಾಡ್ರಿ, ಗೋಧಿ ಮರ ಹೋಯ್ತು ಬಾವಿ ಒಳಗ ಹೋಗದ್ರಿ. ಯಾಕೆ ಹೋಗ್ತೀರಣ್ಣ ಗೋಧಿ ಮರ ಯಾಕೆ ಬಾವ್ಯಾಗ ಹೋಗದಿ ಅಂತ ಕೇಳಿದ್ರ ಮೀನಿಗೆ ಹಸಿವಾಗ್ಯದಂತ ಹೇಳ್ತಾ ನೋಡ್ರಿ ಅಪ್ಪ. ಮಲ್ಕಪ್ಪ ಹೌದು ಹುಡುಗ ಬುದ್ಧಿ ಹಂಗ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ. ಯಪ್ಪ ಅವ್ರ ಅವ್ವ ಇರ್ಲಿಲ್ಲ, ನಾನು ಇರ್ಲಿಲ್ಲ. ಗಡಿಗಾಗಿನ ಹಾಲೆಲ್ಲ ಬೆಕ್ಕಿಗೆ ಕುಡ್ಸ್ಯಾನ, ಹುಟ್ಟ್ಯಾಗಿನ ರೊಟ್ಟಿ ಎಲ್ಲ ಓಣ್ಯಾಗಿನ ನಾಯಿಗೆ ಹಾಕ್ಯಾನ. ಮೊನ್ನಿ ದೊಣ್ಣಿ ಗಿಡದಾಗ ಕುಂತಾನ್ರಿ, ಕೆಳಗಿಳಿ ಪೀರಣ್ಣ ಅಂತ ಕೇಳಿದ್ರ ಗಿಡದಾಗ ಕುಂತ ಏನಂತಾರ್ರಿ, ಅಜ್ಜಿ ದೇವ್ರಿಗಿಂತ ಮ್ಯಾಗ ಇದ್ದೀನಿ ಅಂತ ನೋಡ್ರಿ ಅಪ್ಪ. ಮಲ್ಕಪ್ಪ ಅವ ಅನ್ನೋದು 100ಕ್ಕೆ 100ರಷ್ಟು ಸತ್ಯವಾಗಿದೆ. ಮುಂದೆ ಅವನದೇ ಒಂದು ದೊಡ್ಡ ಚರಿತ್ರೆ ಆಗ್ತದೋ ಮಲ್ಕಪ್ಪ, ದೊಡ್ಡ ಚರಿತ್ರೆ ಆಗ್ತದೆ. ಊರಾಗ ಪೋತರಾಜರ್ ಬಂದ್ರ ಚಂತಾನ ಅವ್ರ ಹಿಂದ ಇರ್ತಾನ್ರಿ. ಮತ್ತ ಹೊರಗ ಮಾಡ್ಸೋರ್ ಬಂದ್ರ ಅವ್ರ ಆಡ್ದಂಗ ಆಡ್ತಾನ, ಅವ್ರ ಕುಣ್ದಂಗ ಕುಣಿತಾನ. ನಮ್ಮ ಪೀರಣ್ಣನ ಆಟ ಊರ ಕೇರ್ಯಾಗ ಹುಡುಗರು ಎಲ್ಲಾ ನೋಡಿ ಹುಚ್ಚ ಹುಡುಗ ಅಂತ ಕೇರ್ಯಾಗ ಮಂದಿ ಎಲ್ಲಾ ಕರ್ಲಿಕತ್ತಾರ ನೋಡ್ರಿ ಅಪ್ಪ. ಅವ್ರಿಗೆ ಏನ್ ಗೊತ್ತಾಗ್ತದ ಮಲ್ಕಪ್ಪ, ಕೇರಿನ ಮಂದಿಗೆ ಕಾಲ ಬಂದಾಗ ಕೇರಿನ ಮಂದಿಗೆ ಅವನ ಚರಿತ್ರೆನೇ ಗೊತ್ತಾಗ್ತದ ಮಲ್ಕಪ್ಪ. ಹಾ ಮಲ್ಕಪ್ಪ, ಈ ವರ್ಷ ನಾಗರ ಪಂಚಮಿ ಸುತ್ತ ಅಲ್ಲಲ್ಲಿ ಊರ್ ಹೊಡೆದ ಹಳಿ ಕೇಳಿ ಬರ್ಲಾಕತ್ತದ. ಜನಕ್ಕೂ ದನಕ್ಕೂ ಕಾಲ್ ಬ್ಯಾನಿ ಬಾಯಿ ಬ್ಯಾನಿ ಬರ್ಲಾಕತ್ತದ. ನೀನು ಸ್ವಲ್ಪ ಮನೆಯಾಗ ಎಚ್ಚರದಿಂದ ಇರು. ಕಾಸಿ ಆರಿಸಿದ ಬಿಸಿ ನೀರನ್ನೇ ಕುಡಿಯಿರಿ. ರಾತ್ರಿ ಮಲಗುವಾಗ ಸ್ವಲ್ಪವೇ ಊಟ ಮಾಡಿ ಮಲಗಿರಿ. ಹಾ, ನಿನ್ನ ಮಗನ ಕಡೆ ಲಕ್ಷ್ಯ ಇರ್ಲಿ ಅಂತ ನಿನ್ನ ಮಡದಿ ಉದಾಹರಣೆಗೆ ಹೇಳು. ಯಪ್ಪ ನಮ್ಮ ಕೇರ್ಯಾರು ಎಲ್ಲಾ ಜನ ಅರ್ಜಾಕತ್ತಾರಿ. ನಮ್ಮ ನಸೀಬದಾಗ ಏನು ಬರ್ತದ ಅದು ಆಗ್ತದ್ರಿ. ಮಗಪ್ಪ ಎಲ್ಲ ಕಡೆ ಲಕ್ಷ್ಮೀ ಮರಗಂಗ ಕಾರ್ಯ ಮಾಡ್ಲಕತ್ತಾರೋ, ಊರಾಗ ದೊಡ್ಡವರಾಗಿ ನಾವು ಕೂಡ ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಊರಾನ ಮಂದಿ ಬಂದು ನಮಗೆ ಕೇಳೋದಕ್ಕಿಂತ ಮುಂಚೆ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು ಮಕ್ಕಪ್ಪ. ಆಗಲ್ರಿ ಅಪ್ಪ. ಸಾವುಕಾರೆ, ಊರಾನ ಹುಡುಗರೆಲ್ಲ ಲಕ್ಷ್ಮೀ ಮರಗಂಗ ನೀರಾಡ್ದು ಬರಕತ್ತಾರ. ಯಪ್ಪ ನನಗೂ ಬೇವಂತ ತಪ್ಪಲ ಹರಿದು ತೆರಿಗೆಯಾಗಿ ಇಟ್ಟುಕೊಡು. ಆ ದೇವರಿನ ನೀರಾಡು ಮಾಡ್ತೀನಿ. ಜನಗಳಿಗೆ ಕಾಲ್ಬ್ಯಾನಿ ಬೈಬೇನ್ ಮಾಡ್ಕತ್ತದ. ಊರ್ ಹೊಡೆದು ಊರಾನ ಜನ ಎಲ್ಲ ಅಳಿವಾಗಿರ್ಕತ್ತಾರ. ಎಲ್ಲ ಇವ್ರು ಮಲ್ಕಪ್ಪ, ನಾವ್ ಯಾವ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೇವು? ನಿನ್ನ ಮಗ ಪೀರಣ್ಣ ಅದೇ ವಿಚಾರ ತೆಗೆದುಕೊಂಡು ಬಂದಲ್ಲೋ. ಊರಾನ ಹುಡುಗರೆಲ್ಲ ಲಕ್ಷ್ಮೀ ಮರ್ಗಂಗ ನೀರೇನು ಬರ್ಲಾಕತ್ತಾರ, ತಾನು ನೀರೇನು ಬರ್ತೀನಿ ಅಂತ. ಇವನ ಮಾತಿನಲ್ಲಿ ಒಂದು ಸತ್ಯತ ಅಡಗಿದೆ ಅಂತ ನನ್ನ ಅಂತರಾತ್ಮ ಹೇಳ್ತದ ಮಲ್ಕಪ್ಪ, ನನ್ನ ಅಂತರಾತ್ಮ ಹೇಳಕತ್ತ. ಸತ್ಯ ಏ ಸತ್ಯ, ಸತ್ಯ ಏ ಸತ್ಯ. ಇವತ್ತ ಹೆಂಗು ಶುಕ್ರವಾರ ಅದ. ಪೀರಣ್ಗ ಚರಗಿ ತುಂಬಿಕೊಡು, ಅವ ಲಕ್ಷ್ಮೀ ಮರ್ಗಂಬ ನೀರೇನು ಬರ್ಲಿ. ಆಯ್ತು ಸ್ವಾಮಿ. ಪೀರಣ್ಣ ಲಕ್ಷ್ಮೀ ಮರ್ಗಂಬ ನೀರೇನು ಬರುವಾಗ ಆ ತಾಯಿ ಹತ್ರ ಏನ್ ಕೇಳ್ಬೋದು? ತಾಯಿ, ದನಗಳ ಬ್ಯಾನಿ ಕಡಿಮೆ ಮಾಡು. ನಮ್ಮೂರು ಸೀಮ್ಯಾಗ ಕೆಟ್ಟ ಗಾಳಿ ಬಿಡಬೇಡ. ಮನುಷ್ಯನಿಗೆ ಮರಗಿ ಗಾಳಿ ಬಂದು ನಮ್ಮೂರು ಹೊಡಿಬಾರಂತ ಆ ದೇವಿ ಮುಂದ ನಾ ಪ್ರಾರ್ಥನೆ ಮಾಡ್ತಿದ್ದೀಯಪ್ಪ. ಪೀರಣ್ಣ ದೇವ್ರು ಎಲ್ಲಿದ್ದಾನೋ? ಪೀರಣ್ಣ ದೇವ್ರು ಎಲ್ಲಿದ್ದಾನ? ದೇವರು ಇಲ್ಲದ ಜಾಗ ಇಲ್ಲ ಸಾವುಕಾರೆ. ಬೆಳಕಲ್ಲಿ ಇದ್ದಾನೆ, ಕತ್ತಲಲ್ಲಿ ಇದ್ದಾನೆ, ನೋಡೋದರಲ್ಲಿ ಇದ್ದಾನೆ, ಮಾಡೋದರಲ್ಲಿ ಇದ್ದಾನೆ. ಎಲ್ಲಾ ಕಡೆ ದೇವರು ತುಂಬ್ಕೊಂಡ್ಬಿಟ್ಟಾನೆ ಈಗಪ್ಪ. ಶಭಾಸ್ ಶಭಾಸ್ ಪೀರಣ್ಣ, ಶಭಾಸ್. ಪೀರಣ್ಣ, ಈ ಚರಗಿ ತಗೊಂಡೋಗಿ ಹಳ್ಳದಾಗ ನೀರು ತಗೊಂಡು ಆ ದೇವರಿಗೆ ನೀರಿಳಿದ್ ಬಾರಪ್ಪ.
ಯವ್ವ ನಿಮ್ಮನೆಯಲ್ಲಿ ನೀರು ತುಂಬಿಕೊಡ್ರಿ ನನ್ನ ಕೈಯಾಗ ಅಂದ್ರೆ ನಾ ಲಕ್ಷ್ಮೀ ವರ್ಗಮ್ಮ ನೀರನ್ನು ಬರ್ತೀನಿ. ಏ ಸತ್ಯ, ನೀನೇ ನಿನ್ನ ಕೈಯಾರ ನಮ್ಮ ಮನೆಯಾಗ ಮೀಸಲ್ ನೀರು ತುಂಬಿಕೊಡು, ಆತ ಲಕ್ಷ್ಮೀ ಮರ್ಗಮ್ಮ ನೀರೇನ್ ಬರ್ಲಿ. ಆಗ್ಲಿ ಸ್ವಾಮಿ. ಇಂಥ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಜ್ಞಾನ, ಎಷ್ಟೊಂದು ದಿಟ್ಟ ವಿಚಾರ ತುಂಬಿಕೊಂಡಿದೆ ಈ ಬಾಲ. ಕಿರಣ ತಗೊಳಪ್ಪ. ಸೌಕಾರೆ ಸೌತ್ಯಾರೆ ದೇವರಿಗೆ ನೀರನ್ನು ಬರ್ತೀನಿ. ಆಗಲಿ ಪೀರಣ್ಣ, ಆ ದೇವತೆಗಳು ನಿನಗೆ ವರ ಕೊಡಲಿ. ಮಲ್ಕಪ್ಪ, ಪೀರಣ್ಣನ ವಯಸ್ಸಿನ ಹುಡುಗರು ಮನೆಯಲ್ಲಿ ಹೇಳಿದ ಮಾತ್ರಕ್ಕೆ ಚರಿಗೆ ತೆಗೆದುಕೊಂಡು ಹೋಗಿ ಹಳ್ಳದ ನೀರಿನಲ್ಲಿ ಆಟವಾಡುತ್ತಿದ್ದಾರೆ. ಅವರಿಗೆ ಅದರ ಒಳಮರ್ಮ ಗೊತ್ತಿಲ್ಲ. ಆ ಹುಡುಗರ ಬುದ್ಧಿ ಹಸಿ ಕೆಸರಿನ ಬುದ್ಧಿ, ಈ ನಮ್ಮ ಪೀರಣ್ಣನ ಬುದ್ಧಿ ಸಿಹಿ ಜ್ಞಾನದ ಬೆಣ್ಣೆಯ ಬುದ್ಧಿ ನೋಡು ಮಲ್ಕಪ್ಪ, ಸಿಹಿ ಜ್ಞಾನದ ಬೆಣ್ಣೆಯ ಬುದ್ಧಿ ನೋಡು. ಯಪ್ಪ ನಿಮ್ಮ ಮತ್ತು ಸ್ವಾಮಿಗಳ ಆಶೀರ್ವಾದ ಫಲ ರೀ ಯಪ್ಪ. ನನಗೇನು ತಿಳಿಬೇಕ್ರಿ ಅಪ್ಪ. ಮಲ್ಕಪ್ಪ, ಅವನ ಆಟ ಆಡ್ಕೋತ ಹೋಗೋದು ನೋಡ್ಕೋತ ಹೋಗುದೇ ನನ್ನ ಕೆಲಸ ರೀ ಅಪ್ಪ. ಮಲ್ಕಪ್ಪ, ಇದು ನಮ್ಮ ಮತ್ತು ಸ್ವಾಮಿಗಳ ಆಶೀರ್ವಾದದ ಫಲ ಅಲ್ಲ, ಅವನ ಪೂರ್ವ ಜನ್ಮದ ಪುಣ್ಯದ ಸುಕೃತ ಪುಣ್ಯದ ಬಲದಿಂದ ಅವನು ಪಡೆದುಕೊಂಡು ಬಂದ. ಗುಡಿ ಕಟ್ಟುವ ಕಲ್ಲುಗಳೆಲ್ಲ ದೇವರುಗಳಾಗ್ತವೇನೋ, ಅವನು ಏನು ದುಡ್ದಾನ ಅದನ್ನು ಪಡೆದುಕೊಂಡು ಬಂದಾನ ಮಲ್ಕಪ್ಪ, ಪಡೆದುಕೊಂಡು ಬಂದಾನ. ಸತ್ಯ, ಪೀರಣ್ಣ ಬಂದ ನಂತರ ತಪ್ಪದೆ ಅವನಿಗೆ ಊಟ ಮಾಡಿಸಿ ಕಳಿಸು. ಹಾ ಮಲ್ಕ, ನೀನು ಊಟ ಮಾಡಿ ಹೋಗ್ಬೇಕು. ಆಗಲ್ರಿ ಅಪ್ಪ. ಹಾ, ಹಾಗೆ ನಾಳೆ ಸ್ವಲ್ಪ ನಿಮ್ಗೆ ಬಿಡುವಿತ್ತಂದ್ರ ನಿಂಗಣ್ಣ ಕರ್ಕೊಂಡು ಹಯ್ಯ ತೆಗೀರಿ. ಆಗಲ್ರಿ ಅಪ್ಪ. ಜಗದಾಚಿಯ ಪಾಲಕ ನೀನೇ ಬಾಳಿನ ರಕ್ಷಕ. ಜಗದಾಚಿಯ ಪಾಲಕ ನೀನೇ ಬಾಳಿನ ರಕ್ಷಕ. ನೀನೇ ಬಾಳಿನ ರಕ್ಷಕ. ಜಗದಾಚಿರಿಯ ಪಾಲಕ ನೀನೇ ಬಾಳಿನ ರಕ್ಷಕ. ಜಗದಾಚಿರಿಯ ಪಾಲಕ ನೀನೇ ಬಾಳಿನ ರಕ್ಷಕ.